ಗೈಸ್ ನಾನು ಮೊನ್ನೆ ಇದಕ್ಕೊಂದು ಗೇರ್ ನಾಬ್ ಹಾಕ್ಸದ್ನಲ್ಲ, ಈ ಗೇರ್ ನಾಬ್ ಹಾಕ್ಸಿದ ತಕ್ಷಣ ಇದ್ರ ಜೊತೆಯಲ್ಲಿ ಏನೋ ಒಳಗಡೆಗೊಂದು ಇದ್ರೊಳಗಡೆ ಒಂದು 2-3 ಐಟಮ್ ಫಿಕ್ಸ್ ಮಾಡಿದ್ರು ಗೈಸ್. ಆ ಐಟಮ್ ಫಿಕ್ಸ್ ಮಾಡಿದ್ರಲ್ಲಿ ಯಾವ ಥರ ಇದೆ ಅಂದರೆ, ನಾವು ಇವಾಗ ಸ್ಟೇರಿಂಗ್ ಅದು ಆನ್ ಮಾಡಿಬಿಟ್ರೆ ಸ್ಟೇರಿಂಗ್ ಹಿಡಿಬೇಕು ಅಂತಲೇ ಇಲ್ಲ, ಗೇರಿಗೆ ಹಾಕ್ಬಿಟ್ಟು ಇವಾಗ ನಾರ್ಮಲಾಗಿ ಕ್ರೂಸ್ ಎಲ್ಲ ಸ್ಟೇರಿಂಗ್ ಹಿಡಿಬೇಕು, ಎಷ್ಟು ಲೀಟ್ರು ಕ್ಲಚ್ ಅಂತ ತುಣಿಬೋದು ಬೇಡ, ಬರೀ ಎಷ್ಟು ಲೀಟ್ರ್ ಕೊಡೋದು ಬೇಡ ಅಂತ ಅಷ್ಟೇ ಇರೋದು, ಓಕೆನಾ. ಬಟ್ ಇದರಲ್ಲಿ ಹೆಂಗೆ ಅಂದರೆ ಈ XCV 700 ಅಲ್ಲಿ ಒಂದು ಆಪ್ಷನ್ ಬಂದಿದೆ ಗೊತ್ತಾ, ಸ್ಟೇರಿಂಗ್ ಇವಾಗ ನಾವು ಸೆಟ್ ಮಾಡಿಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ಹೋಗುತ್ತಲ್ಲ, ಆ ಥರದ್ದು ನಮ್ಮ ಜಿಮ್ನಿಗೆ ಒಂದು ನಾನು ಮಾಡಿಸಿದ್ದೀನಿ. ಅದು ಯಾವ ಥರ ಅಂದರೆ ಇದ್ರೊಳಗಡೆ ಇದೆ ಅದು. ಇವಾಗ ನೋಡಿ ನಾನಿವಾಗ ಏನು ಮುಟ್ತಾ ಇಲ್ಲ, ಸೆಟ್ ಬಿಟ್ಬಿಟ್ಟಿದ್ದೀನಿ, ಬಿಟ್ಟು ನೋಡಿ ಆರಾಮಾಗಿ ಹೋಯ್ತಾ ಇದ್ದೀನಿ. ನಾನು ಇವಾಗ ಬೇಕಂದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಹಿಂಗೆ ಪಕ್ಕದಲ್ಲಿ ಹೋಗ್ಬಿಟ್ಟು ನೋಡಿ ನಾನು ಪಕ್ಕಕ್ಕೆ ಹೋಗ್ತೀನಿ. ನಿಮಿಷ ಸೀಟಿಂದ ಮಾಡ್ತೀನಿ, ಈ ಸೀಟು ಒಂದು ಸ್ವಲ್ಪ ಹಿಂದೆ ಮಾಡ್ತೀನಿ. ಇವಾಗ ನಾನು ಆರಾಮಾಗಿ ಇಲ್ಲಿಂದ ಹಿಂಗೆ ಪಕ್ಕಕ್ಕೆ ಏರಿಯಕ್ಕೆ ಹೋಗ್ತೀನಿ ನೋಡಿ, ಓಕೆನಾ. ಅದು ಅದ್ರ ಪಾಡಿಗೆ ಹೋಯ್ತಾ ಇದೆ ನೋಡಿ, ಇಲ್ಲ ಸ್ಟೇರಿಂಗ್ ಇಲ್ಲ, ಏನೂ ಇಲ್ಲ, ಡ್ರೈವರ್ ಏನಿಲ್ಲ, ಆರಾಮಾಗಿ ಹೋಯ್ತಾ ಇದೆ ಗಾಡಿ. ಹೆಂಗೆ ಹೋಯ್ತಾ ಇದೆ ನೋಡಿ. ಅದು ಸೆಟ್ ಮಾಡಿಬಿಟ್ಬಿಟ್ರೆ ಸಾಕು ಗೈಸ್, ಸೆಟ್ ಮಾಡಿಬಿಟ್ಬಿಟ್ರೆ ಆರಾಮಾಗಿ ಹೋಯ್ತಾ ಇರುತ್ತೆ ಅದ್ರ ಪಾಡಿಗೆ. ಅದ್ರ ಜೊತೆಲಿ ಈ ಥರದ್ದೊಂದು ಗಾಡಿನೂ ತಗೊಬಿಟ್ರೆ ಸಾಕು.